ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಲೀಲಾ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಇದೇ ಶನಿ ವಕ್ರಗತಿ ಚಲನೆ ಮಾಡ್ತಾ ಇದ್ದಾನೆ. ಅದೇ ಶನೇಶ್ವರ ವಕ್ರಗತಿಯ ಚಲನೆಯಿಂದ ವೃಷಭ ರಾಶಿಯವರಿಗೆ ಏನೆಲ್ಲ ಪರಿಣಾಮಗಳಾಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ನೋಡಿ, ವೃಷಭ ರಾಶಿಗೆ ಅಧಿಪತಿಯಾದಂತಹ ಶುಕ್ರ ಯಾಕೆ ಶನೇಶ್ವರನ ಲಾಭಾಂಶವಾಗಿ ಇಟ್ಟಿದ್ದಾನೆ ನಿಮಗೆ ಅಂತ ಅಂದ್ರೆ, ಶುಕ್ರನಿಗೂ ಶನಿಗೂ ಪರಮ ಮಿತ್ರದ ಸಂಬಂಧ ಇರೋದ್ರಿಂದ ನೋಡಿ, ನೀವೇನೇ ಸಂಪಾದನೆ ಮಾಡಿ ನಿಮ್ಮ ಹತ್ರ ಉಳ್ಕೋಬೇಕು ಅನ್ನೋದನ್ನ ವೃಷಭ ರಾಶಿಯವರಿಗೆ 11ನೇ ಅಧಿಪತಿಯಾದಂತಹ ಶನಿ ಲಾಭಾಂಶದಲ್ಲಿ ಕೊಡ್ತಿರೋದ್ರಿಂದ ಶುಕ್ರ ಲ್ಯಾವಿಶ್ ಲೈಫ್ ನ ಕೊಡುವಂತವನು, ಲಕ್ಸುರಿ ಲೈಫ್ ನ ಕೊಡುವಂತವನು, ನಿಮ್ಮ ಅಧಿಪತಿ ಹಂಗಾಗಿರೋದ್ರಿಂದ ನಿಮ್ಗೆ ಯಾವಾಗ್ಲೂ ವೃಷಭ ರಾಶಿಯವರಿಗೆ ಲ್ಯಾವಿಶ್ ಲೈಫ್ ತುಂಬಾ ಇಷ್ಟ ರೀ. ಅಂದ್ರೆ ಅವ್ರಿಗೆ ಯಾವ ತರ ಅಂತ ಅಂದ್ರೆ ಒಂಥರ ಸೌಂದರ್ಯವಾಗಿ ಕಾಣಿಸುವಂತಹ ಲ್ಯಾವಿಶ್ ಅಂದ್ರೆ ಅವ್ರಲ್ಲಿ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಅಂದ್ರೆ ಒಬ್ಬರ ಹತ್ರ ಇಲ್ದಿದ್ದ ನನ್ನ ಹತ್ರ ಇರ್ಬೇಕು, ಅಥವಾ ಬೇರೆ ಯಾರು ಯೂಸ್ ಮಾಡಿ ನಾನು ಯೂಸ್ ಮಾಡಬಾರ್ದು, ಈ ತರ ಎಲ್ಲ ಸ್ವಲ್ಪ ಕ್ಯಾರೆಕ್ಟರ್ಸ್ಗಳು. ಹಂಗಾಗಿ ಅವ್ರು ಸ್ವಲ್ಪ ಸರ್ಚಿಂಗ್ ಅಲ್ಲಿ ಜಾಸ್ತಿ ಇರ್ತಾರೆ. ವಿಭಿನ್ನ ರೀತಿಯಲ್ಲಿ ವೈಶಿಷ್ಟ್ಯತೆಯಲ್ಲಿ ಎತ್ತಿಡಿಯುವಂತವರು ವೃಷಭ ರಾಶಿಯವರಾಗಿರೋದ್ರಿಂದ ಸ್ವಲ್ಪ ವೃಷಭ ರಾಶಿಯವರಿಗೆ ಆ ಕ್ಯಾರೆಕ್ಟರ್ಸ್ಗಳು ತುಂಬಾ ಇರುತ್ತೆ. ಮತ್ತೆ ವೃಷಭ ರಾಶಿಯವರಿಗೂ ಸಂಗೀತ ಪ್ರಿಯರಾಗಿರ್ತಾರೆ. ಯಾಕೆಂದ್ರೆ ಶುಕ್ರ ಅಧಿಪತಿ, ಶುಕ್ರ ಯಾದಕ್ಕೆ ಅಧಿಪತಿ, ಸಂಗೀತಕ್ಕೆ ಅಧಿಪತಿ, ಕಲಾವಿದರಾಗಿರ್ತಾರೆ. ವೃಷಭ ರಾಶಿಯವರು ಹೆಚ್ಚು ಆಗಿದ್ರೆ ಅವರಲ್ಲಿ ತುಂಬಾ ರಸಿಕತೆ ಜಾಸ್ತಿ ಇರುತ್ತೆ. ವೃಷಭ ರಾಶಿಯವರಲ್ಲಿ ಯಾವಾಗ ರಸಿಕತೆ ಜಾಸ್ತಿ ಇರುತ್ತೋ ಅವಾಗ ಸಾಧಾರಣವಾಗಿ ಅವರಲ್ಲಿ ಸಂಗೀತ, ಮ್ಯೂಸಿಕ್ ಅಂದ್ರೆ ಯಾವಾಗಲೂ ಲವ್ ಸಾಂಗ್ಗಳನ್ನ ಕೇಳೋವಂಥದ್ದು ಅಥವಾ ಪ್ರೀತಿ ಭರಿತವಾಗಿ ಮಾತಾಡೋವಂಥದ್ದು. ಯಾರ ಹತ್ರ ನೋಡಿ ಅವರು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗಲ್ಲ, ಅವರು ಅಂದ್ರೆ ಕೋಪದಲ್ಲಿ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಅವ್ರು ಯಾವಾಗಲೂ ಪ್ರೀತಿಯಿಂದ ಮಾತಾಡ್ತಾರೆ ಯಾರನ್ನೇ ಆದ್ರೂ. ವೃಷಭ ರಾಶಿ ನೀವು ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ ವೃಷಭ ರಾಶಿ ಕ್ಯಾರೆಕ್ಟರ್ಸ್ಗಳೇ ಅಂತದ್ದು ಇರುತ್ತೆ. ಆ ಕ್ಯಾರೆಕ್ಟರ್ಗಳಿಗೆ ತಕ್ಕಂತೆ ಆ ಒಂದು ವ್ಯಕ್ತಿತ್ವ ನಿರೂಪಣೆ ಆಗ್ತಾ ಹೋಗುತ್ತೆ ಅವ್ರ ಮೇಲೆ. ಹಾಗಾಗಿ ನಾವು ವ್ಯಕ್ತಿತ್ವ ಅಂತ ಕರಿತೀವೋ ಆ ಒಂದು ಶುಕ್ರ 11ನೇ ಮನೇಲಿ, ಶುಕ್ರನಿಗೆ ಶನಿ 11ನೇ ಮನೇಲಿ ಕುಳಿತಿರೋದ್ರಿಂದ ಲಾಭಾಂಶಗಳನ್ನ ಕೊಡೋನಾಗಿರ್ತಾರೆ. ಕೊಟ್ಟಂತಹ ಲಾಭವನ್ನ ನೀವು ಎಷ್ಟು ಉಳಿಸ್ಕೊಳ್ತೀರಲ್ಲ ಅದು ಇಂಪಾರ್ಟೆಂಟ್ ವೀಕ್ಷಕರೇ. ನೋಡಿ, ಬಂತು ಅಂತ ನೀವು ಹಣನ ಸಿಕ್ಕಾಬಟ್ಟೆ ಖರ್ಚು ಮಾಡ್ತು ಅಂದ್ರೆ ಮುಗೀತು. ಆಗ ಅನ್ಕೋತೀರ ಬಂತು ಹಣ ಎಲ್ಲೋಯ್ತಪ್ಪ, ಇಷ್ಟೊಂದು ಹಣ ಬಂದ್ಬಿಡ್ತು, ಲಾಸ್ ಮಾಡ್ಕೊಂಡೆಲ್ಲ. ನೋಡಿ, ಕೊಟ್ಟಿದ್ದನ್ನ ಗಳಿಸಿದ್ದನ್ನ ಎಷ್ಟು ಮಟ್ಟಿಗೆ ಉಳಿಸ್ಕೊಳ್ತೀರಾ ಅಂತ ತೋರ್ಸ್ಕೊಳಕೇನೆ ಶನೇಶ್ವರ ನಿಮಗೆ 11ನೇ ಮನೇಲಿ ಇರೋದ್ರಿಂದ ನೀವೇನ್ ಮಾಡ್ಬೇಕು, ನೀವು ಹೌದು ನಾನು ಪಡೆದಿದ್ರಲ್ಲಿ ಎಷ್ಟು ಉಳಿಸ್ಕೋಬೇಕಪ್ಪ ಅನ್ನೋದನ್ನ ನೀವು ಕಲಿಬೇಕು. ಕಲ್ತಿಲ್ಲ ಅಂತ ಅಂದ್ರೆ ಈ ವರ್ಷ ಬಂದಿದ್ದ ಹಣನೆಲ್ಲ ಹೋಮದಲ್ಲಿ ಅಂದ್ರೆ ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ಈಗ ನೀರಲ್ಲಿ ಹೋಮ ಮಾಡೋದು ಏನಾಗುತ್ತೆ, ಯಾವ್ದು ಫಲ ಸಿಗಲ್ಲ. ಹಂಗಾಗಿ ಆ ಒಂದು ಕಲಿತಾ ಹೋಗ್ತೀರಿ. ಅದಕ್ಕಾಗಿ ಏನೇ ಮಾಡಿದ್ರು ಕೂಡ ನೋಡಿ, ನಾವು ನೀರಿಗೆ ಹೆಸರು ಎಣಿಸ್ಬಿಟ್ಟು ಎಸೆಯಪ್ಪ ಅಂತ ಅಂತಾರೆ. ಅಂದ್ರೆ ಎಣಿಕೆ ಇರಬೇಕು ನಮ್ಮಲ್ಲಿ. ಎಷ್ಟು ಹಣವನ್ನು ಸಂಪಾದನೆ ಮಾಡಿದೀವಿ, ಎಷ್ಟು ಖರ್ಚುಗಳನ್ನು ಮಾಡಿದೀವಿ, ಎಷ್ಟು ವೆಚ್ಚಗಳಾಗಿದೆ. ಖರ್ಚು ವೆಚ್ಚಗಳಿಲ್ಲದೆ ಸುಮ್ಮನೆ ಸುಮ್ಮನೆ ಖರ್ಚು ಮಾಡ್ತಾ ಹೋದ್ರೆ ನಿಮ್ಮ ಒಂದು ಬತ್ತಿಕೆಯಲ್ಲಿ ಇದೆಯಲ್ಲ, ಆ ಹಣದ ಒಂದು ಬತ್ತಳಿಕೆಯಲ್ಲಿ ಪೇಮೆಂಟ್ ಅಷ್ಟು ಕರಗ್ತಾ ಹೋಗುತ್ತೆ. ಹಣ ಸಂಗ್ರಹಣೆ ಮಾಡಿದ್ದೆಲ್ಲ ಕರಗುವಂತಹ ಪರಿಸ್ಥಿತಿ ಮಾಡ್ಕೊಂಡ್ಬಿಡ್ತೀರ ವೃಷಭ ರಾಶಿಯವರು. ಯಾಕೆ ಅಂದ್ರೆ ಶನೇಶ್ವರ ವಕ್ರಗತಿಯ ಚಲನೆಯಿಂದ ನಿಮ್ಮ ಲಾಭಾಂಶಗಳನ್ನ ಕೊಟ್ಟಿದ್ದೀನಿ, ಅದನ್ನ ಯಾವ ರೀತಿ ಯೂಸ್ ಮಾಡ್ತೀಯಾ ಅನ್ನೋದನ್ನು ಕೂಡ ನಿಂಗೆ ತೋರಿಸ್ಕೊಟ್ಟಿದ್ದೀನಿ. ಆ ಯೂಸ್ ಮಾಡೋದ್ರ ಮೇಲೆ ನೀವು ನಿಮ್ಮ ಒಂದು ಹೂಡಿಕೆಗಳನ್ನ, ಸೆಕ್ಯೂರ್ಡ್ ಪಾಲಿಸಿಗಳೇನಿದೆ ಅದೆಲ್ಲ ಮಾಡ್ತಾ ಹೋಗ್ಬೋದು ವೀಕ್ಷಕರೇ. ಸುಖ ಸುಮ್ಮನೆ ಬಂತು ಕಳೆದೋಯ್ತು ಅಂತ ಅಂದ್ರೆ ಇಷ್ಟು ದಿವಸ ಕೊಟ್ಟಿದ್ದು ಶನೇಶ್ವರ ಎಲ್ಲ ಕಳ್ಕೊಬೇಕಾಗತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ವೃಷಭ ರಾಶಿಯವರು ಹುಷಾರಾಗಿರಿ. ಖಂಡಿತ ಕೊಟ್ಟಿದ್ದನ್ನೆಲ್ಲ ಕಳಿಬಿಡಿ. ಯಾಕೆಂದ್ರೆ ಇನ್ನು ಜುಲೈ 28ರವರೆಗೂ ಶನೇಶ್ವರ ವಕ್ರಗತಿಯ ಚಲನೆಯಿಂದ ಖಂಡಿತ ನಿಮಗೆ ಸ್ವಲ್ಪ ನೆಗೆಟಿವ್ ಅಂಶಗಳನ್ನ ಕೊಡ್ತಾ ಹೋಗ್ತಾನೆ. ಆಮೇಲೆ ಎಲ್ಲೋ ಒಂದು ಕಡೆ ರಾಜಕೀಯದವರಿಗೆ ಸ್ವಲ್ಪ ಇರ್ಸು ಮುರ್ಸುಗಳನ್ನು ಉಂಟು ಮಾಡುವಂಥದ್ದು, ಒಳ್ಳೆದೇ ಮಾಡಕ್ ಹೋಗ್ತೀರಾ, ಯಾಕೋ ನನ್ನ ಮೇಲೆ ಕೆಟ್ಟದ್ದು ಆಡ್ತಾರೆ ಅನ್ನೋದು ಕೂಡ ನಿಮ್ಮ ಮೇಲೆ ಬರ್ತಾ ಹೋಗುತ್ತೆ. ನೋಡಿ, ಸಾಧಾರಣವಾಗಿ ವೃಷಭ ರಾಶಿಯವರು ಹೇಗೆ ಅಂತ ಅಂದ್ರೆ ಅವರು ಬೇರೆ ಯಾರ ವಿಚಾರಕ್ಕೂ ತಲೆ ಹಾಕೋದಿಲ್ಲ. ಆದ್ರೆ ಅವ್ರ ವಿಚಾರಕ್ಕೆ ಬಂತು ಅಂದ್ರೆ ಖಂಡಿತ ಅವರು ಬಿಡೋದಿಲ್ಲ. ಈ ತರ ವೃಷಭ ರಾಶಿಯವ್ರದ್ದು. ಯಾಕೆಂದ್ರೆ ಅವರಿಗೆ ಸಾಧಾರಣ ಎತ್ತಿನ ಗುಣಗಳು ಇರೋದ್ರಿಂದ ಅವರಲ್ಲಿ ಸೌಮ್ಯ ಸ್ವಭಾವನೂ ಇರುತ್ತೆ, ಹಾಗೆ ಕ್ರೋಧ ಸ್ವಭಾವನೂ ಕೂಡ ಎರಡೂ ಇರುತ್ತದೆ. ಅವೆರಡೂ ಅವ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಕೆಲವರು ಅನ್ಕೊಳ್ತಾ ಇದಾರೆ, ಏನಪ್ಪಾ ಕಳೆದ ತಿಂಗಳಿಂದ ನನ್ಗೆ ಹೇಳ್ತಾನೆ ಇದ್ದಾರೆ ನಂಗೆ ತುಂಬಾ ಚೆನ್ನಾಗಿದೆ, ನಂಗೆ ಏನು ಬರ್ತಾಯಿಲ್ಲ ಅಂತ. ಆದ್ರೆ ನಿಮ್ ದಶಾಭುಕ್ತಿನೂ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ನಾವೆಲ್ಲ ಹೇಳೋದು ಗೋಚಾರದಲ್ಲಿ, ಗೋಚಾರನು ರಿಸಲ್ಟ್ ಕೊಟ್ಟೆ ಕೊಡ್ತಾರೆ 30%. ನೋಡಿ, ಇವಾಗ ನೀವು ನಿಮ್ಮ ಹತ್ರ ಒಂದು 100 ರೂಪಾಯಿ ಸಾಲ ಆಗಿದೆ ಅನ್ಕೊಳ್ಳಿ. ನಿಮ್ಮ ಹತ್ರ 100 ರೂಪಾಯಿ ಸಾಲ ಆಗಿದೆ ಅಂದಾಗ ನಿಮ್ಗೊಂದು 30 ರೂಪಾಯಿ ಈ ತಿಂಗಳು ಗಳಿಕೆ ಕೊಟ್ಟ ಅಂದ್ರೆ ಏನೂ 1 ರೂಪಾಯಿನೂ ಗಳಿಕೆ ಇಲ್ಲಪ್ಪ, ಒಂದೇ 1 ರೂಪಾಯಿ ಗಳಿಕೆ ಮಾಡ್ತಾ ಇದೆ ಅಂದಾಗ ಇದೇ ಗೋಚಾರದಲ್ಲಿ ನಿಮಗೆ ಶನಿ ಇವಾಗ ಲಾಭಾಂಶದಲ್ಲಿ ಕುಳಿತಿರೋದ್ರಿಂದ ನೀವೇನ್ ಮಾಡ್ಬೇಕು,
ಧನಸ್ಥಾನದಲ್ಲಿ ಗುರು ಇದ್ದಾನೆ ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಿಮ್ಗೆ 30 ರೂಪಾಯಿ ಕೊಟ್ಟಾಯ್ತು. ಆ 70 ರೂಪಾಯಿ ಸಾಲದಲ್ಲಿ ಇದ್ದೀರಾ, ಆದ್ರೆ 30 ರೂಪಾಯಿ ಇದ್ದಾಗ ನೀವು 70 ರೂಪಾಯಿ ಸಾಲ ತೀರ್ಸಕ್ಕಾಗತ್ತಾ? ಇಲ್ಲ. ಆದ್ರೆ ಅದು 30 ರೂಪಾಯಿಲಿ ಪ್ರತಿ ತಿಂಗಳು ನೀವು 10 ರೂಪಾಯಿನ ಎತ್ತಿಡ್ತಾ ಹೋದ್ರೆ ಆ 70 ರೂಪಾಯಿನ ಮುಂದಿನ ದಿನಗಳಲ್ಲಿ ನೀವು ಸಾಲ ತೀರ್ಸ್ಬೋದು. ಈ ರೀತಿ ನೀವು ಲೆಕ್ಕಾಚಾರಗಳನ್ನ ಮಾಡಿಕೊಂಡು ಲೈಫಲ್ಲಿ ಹೋದ್ರೆ ಖಂಡಿತ ಇದೇ ನವೆಂಬರ್ 28ರವರೆಗೂ ಸ್ವಲ್ಪ ವೃಷಭ ರಾಶಿಯವರು ಬಂದಂತಹ ಲಾಭಾಂಶಗಳಿಗೆ ಗಮನ ಇರಲಿ, ನಿಮ್ಮ ಒಂದು ಖರ್ಚು ವೆಚ್ಚಗಳ ಕಡೆ ಗಮನ ಇರಲಿ ಅಂತ ಹೇಳ್ತಾ ನನ್ನ ಒಂದು ಈ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದಗಳು.